ಕಾಂಗ್ರೆಸ್ನ ಭದ್ರಕೋಟೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಬೈ ಎಲೆಕ್ಷನ್. ಮೇಟಿ ಶಾಮನೂರು ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರಗಳು ಬೈ ಎಲೆಕ್ಷನ್ ನಲ್ಲಿ ಗೆಲ್ಲಲಿಕ್ಕೆ ಭಾರಿ ರಣತಂತ್ರವನ್ನ ಮಾಡಲಾಗ್ತಾ ಇದೆ. ಕ್ಷೇತ್ರಗಳನ್ನು ಉಳಿಸಿಕೊಳ್ಳಲಿಕ್ಕೆ ಕಾಂಗ್ರೆಸ್ ರಣತಂತ್ರವನ್ನ ಮಾಡ್ತಾ ಇದೆ. ಕೈ ಕ್ಷೇತ್ರಗಳಿಗೆ ಲಗ್ಗೆ ಇಡಲಿಕ್ಕೆ ಬಿಜೆಪಿ ಕೂಡ ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಎರಡೂ ಕ್ಷೇತ್ರಗಳಲ್ಲಿ ಜೋರಾಗಿದೆ ಟಿಕೆಟ್ನ ಸಮರ. ಅಲ್ಲಿ ಎರಡೂ ಕುಟುಂಬದವರು ಕೂಡ ಫೈಟ್ ಅನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಶಾಮನೂರು ಕುಟುಂಬದವರು ತಮ್ಮ ಕುಟುಂಬಕ್ಕೆ ಕೊಡಬೇಕು ಅಂತ, ಬಾಗಲಕೋಟೆಯಲ್ಲಿ ಮೇಟಿ ಕುಟುಂಬದವರು ನಮ್ಮ ಕುಟುಂಬಕ್ಕೆ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಆಗ್ತದೆ. ಬಿಜೆಪಿ ಕೂಡ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತದೆ. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಪ್ರಮುಖವಾಗಿ ಪಟೇಲ್ರೆ, ಮೇಯ್ನ್ ಆಗಿ ನಾವು ನೋಡ್ತಾ ಹೋದಾದ್ರೆ ಈ ಎರಡೂ ಕಡೆ ನಿಧನದಿಂದ ತೆರವಾಗಿರುವಂಥ ಕ್ಷೇತ್ರದಲ್ಲಿ ಆಯಾಯ ಕುಟುಂಬಗಳಿಗೆ ಇದುವರೆಗೂ ಕೊಟ್ಕೊಂಡ್ಬಂದಿರುವಂಥ ನೋಡ್ತಾ ಇದ್ದೀವಿ. ಒಂದು ಕಾಂಗ್ರೆಸ್ಗೆ ತನ್ನ ಕ್ಷೇತ್ರವನ್ನು ಉಳಿಸಿಕೊಳ್ಳುವಂಥ ಅನಿವಾರ್ಯತೆ, ಮತ್ತು ಒಂದು ಕಡೆ ಬಿಜೆಪಿಗೆ ಆ ಕ್ಷೇತ್ರದಲ್ಲಿ ಗೆದ್ದು ಕಾಂಗ್ರೆಸ್ ಸರ್ಕಾರದ ವಿರೋಧಿ ಅಲೆ ಇದೆ ಅಂತ ಹೇಳ್ತಾ, ಮತ್ತು ಒಂದು ಕಡೆ ನಮ್ಮ ಪಕ್ಷ ಗಟ್ಟಿಯಾಗಿದೆ, ಒಗ್ಗಟ್ಟಿದೆ ಅಂತ ತೋರಿಸ್ಕೊಳ್ಳುವಂಥ ಒಂದು ವೇದಿಕೆ. ನಿಮಗೆ ವೀರಶೈವ ಲಿಂಗಾಯತ ವಿಚಾರ ಸಂದರ್ಭದಲ್ಲಿ, ಲಿಂಗಾಯತ ಧರ್ಮ ಪ್ರತ್ಯೇಕ ಧರ್ಮದ ವಿಚಾರದಲ್ಲಿ ಶಾಮನೂರು ಶಿವಶಂಕರರು ಯಾವಾಗೆಲ್ಲ ಹೇಳಿಕೆಯನ್ನು ಕೊಡ್ತಿದ್ರು, ಆಗ ಹೇಳಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ದಾವಣಗೆರೆಯ ಅನೇಕ ಜನರು OBC ಮತ್ತು ಅಲ್ಪಸಂಖ್ಯಾತರು ನೇರವಾಗಿ ಎಚ್ಚರಿಕೆ ಕೊಡ್ತೀನಿ, ನೆಕ್ಸ್ಟ್ ನೀವು ಚುನಾವಣೆ ನಮ್ಮನ್ನು ಬಿಟ್ಟು ನೀವು ಚುನಾವಣೆ ನಡೆಸಿ ಲಿಂಗಾಯತ ಮತದಾರರನ್ನು ಕಟ್ಕೊಂಡು ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾಯಿದ್ರು. ನಿಮಗೆ ಗೊತ್ತಿರಲಿ, ಶಾಮನೂರು ಕುಟುಂಬದಲ್ಲಿ ಆಂತರಿಕ ಕಲಹ, ಶೀತಲ ಸಮರ ಇವತ್ತು ನಿನ್ನೆದೆಲ್ಲ. ಮಲ್ಲಿಕಾರ್ಜುನ SS ಮಲ್ಲಿಕಾರ್ಜುನರವರು ಅವರ ಕಾರಣಕ್ಕಾಗಿ ಇಲ್ಲ ಕುಟುಂಬದಲ್ಲಿ ಒಂದಷ್ಟು ಡಿವೈಡ್ಸ್ ಇರ್ತಕ್ಕಂಥದ್ದು ಮತ್ತು ಒಟ್ಟಾಗಿ ಇಲ್ಲ ಅನ್ನೋದು ಕೂಡ ಅದು ವಾಸ್ತವ ಸತ್ಯ. ಹೊರ ಪ್ರಪಂಚಕ್ಕೆ ಒಟ್ಟಾಗಿ ಇದ್ದಾರೆ ಅಂದರೂ ಕೂಡ ಒಳಗಡೆ ಅದು ಬಿಸ್ನೆಸ್ ಕಾರಣಕ್ಕಾಗಿ, ರಾಜಕೀಯ ಕಾರಣಕ್ಕಾಗಿ ಯಾರೂ ಕೂಡ ಚೆನ್ನಾಗಿಲ್ಲ. ಮತ್ತು ಶಾಮನೂರು ಕ್ಷೇತ್ರಕ್ಕೆ ಎಲ್ಲೊಂದು ಕಡೆ ಈಗಾಗಲೇ ಅದು ಮುಸ್ಲಿಂ ಬಾಹುಳ್ಯ ಕ್ಷೇತ್ರ ಆಗಿರೋ ಕಾರಣಕ್ಕಾಗಿ ಅದು ಅಯೂಬ್ ಪೈಲರ್ ಮತ್ತು ಸಿರಾಜ್ ಅಂತವ್ರು ನಮಗೆ ಟಿಕೆಟ್ ಕೊಡಿ, ನಾವು ಓಟಾಗಿ ಗೆಲ್ಸೋದು, ನಮಗೊಂದು ಅವಕಾಶವನ್ನು ಕೊಡಿ ಅಂತೇಳಿ ಈಗಲೇ ಒತ್ತಡವನ್ನು ಹಾಕಿರ್ತಕ್ಕಂಥದ್ದು. ಮತ್ತು ಶಾಮನೂರು ಕುಟುಂಬದೊಳಗಡೆ ಇರ್ತಕ್ಕಂಥ ಶೀತಲ ಸಮರದ ಕಾರಣಕ್ಕಾಗಿ ಒಂದು ಕಡೆ ಬಕ್ಕೇಶ್, ಮತ್ತೊಂದು ಕಡೆ ಗಣೇಶ್ ಅಲ್ಲೊಂದು ಕಡೆ ಪ್ರಯತ್ನವನ್ನು ಮಾಡ್ತೀರಾ, ಬಕ್ಕೇಶು ನನಗೂ ಕೊಡಿ, ನನ್ನ ತಂದೆ ಉತ್ತರಾಧಿಕಾರಿಗೆ ಸ್ಪರ್ಧೆ ಮಾಡ್ತೀನಿ ಅಂತ. ಇದರ ನಡುವೆ SS ಮಲ್ಲಿಕಾರ್ಜುನ್ ಕೂಡ ಒಂದಷ್ಟು ಸ್ಟ್ರಾಟಜಿಯನ್ನು ಮಾಡ್ತಿದ್ದಾರೆ. ಈಗ ಪತ್ನಿನ MP ಮಾಡ್ಕೊಳ್ಳಾಗಿದೆ, ಇನ್ನು ಮಗನನ್ನು ಮಾಡ್ಕೊಳ್ಳಿಕ್ಕೆ ಅವರೊಂದು ಸ್ಟ್ರಾಟಜಿಯನ್ನು ಮಾಡ್ತಿರ್ತಕ್ಕಂಥದ್ದು. ಆದರೆ ಅದು OBC ಮತದಾರರು ಮತ್ತು ಅಲ್ಪಸಂಖ್ಯಾತರ ಮತದಾರರ ಬಾಹುಳ್ಯ ಕ್ಷೇತ್ರ ಆಗಿರ್ತಕ್ಕಂಥ ದಕ್ಷಿಣ ಕ್ಷೇತ್ರದಲ್ಲಿ ಅವರು ಡಿಸೈಡ್ ಮಾಡಿದರೆ ಅವರು ಗೆಲ್ತಕ್ಕಂಥ ಅವಕಾಶ ಇರ್ತಕ್ಕಂಥದ್ದು. ಮತ್ತು ಶಾಮನೂರು ಶಿವಶಂಕರಪ್ಪರು ಯಾಕೆ ಗೆಲ್ತಿದ್ರು ಅಂತೇಳಿ, ದಾವಣಗೆರೆನ ಕಟ್ಟಿ ಬೆಳೆಸಿದಂಥವರು ವಿದ್ಯಾಕಾಶಿ ಇರ್ಬೋದು, ಮತ್ತು ದಾವಣಗೆರೆಯಲ್ಲಿ ಸಾವಿರಾರು ಲಕ್ಷಾಂತರ ಅನ್ನವನ್ನು ಕೊಡ್ತಿದ್ರು ಮತ್ತು ಅವರ ಪ್ರತಿಷ್ಠೆಗಾಗಿ ಅವ್ರನ್ನ ಗೆಲ್ಲಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದು. ಹಾಗಾಗಿ ಎಲ್ಲೊಂದು ಕಡೆ ಇದು ಕುಟುಂಬದ ಜಗಳ, ಅನಿವಾರ್ಯವಾಗಿ ಮೂರು ಕುಟುಂಬದವರು ಕೂತು ಚರ್ಚೆಯನ್ನು ಮಾಡಿದ್ರೆ ಎಲ್ಲೊಂದು ಕಡೆ ಗಣೇಶ್ಗೆ ಸಿಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆದರೆ ಈಗ ಬಕ್ಕೇಶು ಪ್ರಯತ್ನ ಮಾಡೋದ್ರಿಂದ ಮತ್ತು SS ಮಲ್ಲಿಕಾರ್ಜುನ್ ತನ್ನ ಪುತ್ರನ ಕೂಡ ಈ ಇಬ್ಬರ ಜಗಳದಲ್ಲಿ ಮೂರನೇವರನ್ನು ತಂದು ತನ್ನ ಮಗನ ನಿಲ್ಲಿಸಕ್ಕೆ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಪ್ಲ್ಯಾನನ್ನು ಮಾಡ್ತಿರ್ತಕ್ಕಂಥದ್ದು. ಆದರೆ ಈ ಬಾರಿ ಅಲ್ಪಸಂಖ್ಯಾತರು ಅಯೂಬ್ ಮತ್ತು ಸಿರಾಜ್ ಅವರು ನಮಗೆ ಕೊಡಿ ಅಂತೇಳಿ ಒತ್ತಡವನ್ನು ಹಾಕ್ತಿದ್ದು ಒಂದು ಭಾಗ. ಮತ್ತೊಂದು ಕಡೆ ಈಗ ಬಾಗಲಕೋಟೆಯಲ್ಲಿ ಕೂಡ ಕುಟುಂಬ ಜಗಳ ಇರ್ತಕ್ಕಂಥದ್ದು ಒಂದು ಕಡೆ. ಈಗಾಗಲೇ ಮಲ್ಲಿಕಾರ್ಜುನ್ ಮತ್ತು ಮೇಟಿಯವರ ಇನ್ನೊಬ್ಬ ಪುತ್ರ ಕೂಡ ಟಿಕೆಟ್ಗೆ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು, ಮತ್ತು ಬಾಯಕ್ಕ ಮೇಟಿ ಅಂತೇಳಿ ಅವರ ಪುತ್ರಿ ಕೂಡ ಟಿಕೆಟನ್ನು ಕೇಳಿರ್ತಕ್ಕಂಥದ್ದು. ಸದ್ಯ ಮುಖ್ಯಮಂತ್ರಿ ಸೇರಿದಂತೆ ಕಾಂಗ್ರೆಸ್ನ ಎಲ್ಲ ನಾಯಕರು ಅವರ ಮೊದಲ ಪುತ್ರ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಒಲವು ಇರ್ತಕ್ಕಂಥದ್ದು. ಇನ್ನು ವೀರಣ್ಣ ಚರಂತಿ ಮಠ್ ಮತ್ತು ಪೂಜಾರ್ ನಡುವಿನ ಟಿಕೆಟ್ ಕಿತ್ತಾಟ ಆಗಿರ್ತಕ್ಕಂಥದ್ದು. ಕಳೆದ ಬಾರಿ ಗೋವಿಂದ ಕಾರಜೋಳ ಮತ್ತು ಮುರುಗೇಶ್ ನಿರಾಣಿಯವರ ಕಿತ್ತಾಟಗಳು, ಮತ್ತು ಈ ಜಿಲ್ಲೆಯಲ್ಲಿ ಮತ್ತೆ BJP ಸರ್ಕಾರ ಬಂದಿಲ್ಲ ಒಂದು ಕಡೆ ಮಂತ್ರಿ ಸ್ಥಾನಕ್ಕಾಗಿ, ಎಲ್ಲೊಂದು ಕಡೆ ಯಾರು ಗೆದ್ದರೂ ಕಷ್ಟ ಅನ್ನೋ ಕಾರಣಕ್ಕೆ ಪರಸ್ಪರ ಅವರೇ ಬೇರೆ ಬೇರೆ ಕಾರಣಕ್ಕಾಗಿ ಸೋಲಿಸ್ಕೊಂಡಿದ್ರು. ಈಗ ಪೂಜಾರ್ ನನಗೆ ಟಿಕೆಟ್ ಕೊಡಿ, ಅವರು ಸೋತಿರ್ತಕ್ಕಂಥವ್ರು ನಮ್ಗೆ ಅವಕಾಶ ಕೊಡಿ ಅಂತ ಹೇಳಿರ್ತಕ್ಕಂಥದ್ದು. ಒಟ್ಟಾರೆ ಈ ಉಪಚುನಾವಣೆ ಭಾರತೀಯ ಜನತಾ ಪಕ್ಷ ಕೂಡ ಮಹತ್ವದಾಗಿರ್ತಕ್ಕಂಥದ್ದು. ಅದು ಎರಡು BJPಯ ಕ್ಷೇತ್ರ ಅಲ್ಲದಿದ್ರು ಕೂಡ ಒಂದಾರ ಗೆಲ್ಲುವ ಮುಖಾಂತರ ವಿಜೇಂದ್ರ ನಾನು ಸ್ಟ್ರಾಂಗ್ ಇದೀನಿ ತೋರಿಸ್ಕೋಬೇಕಾಗಿರ್ತಕ್ಕಂಥದ್ದು. ಮತ್ತು ನಾವು ಪಕ್ಷದಲ್ಲಿ ಆಂತರಿಕವಾಗಿ ಏನೇ ಕಿತ್ತಾಟ ಇದ್ರು ಕೂಡ ಕಾರ್ಯಕರ್ತರು ನಮ್ಮ ಜೊತೆ ಇದ್ದಾರೆ, ಜನ ನಮ್ಮ ಜೊತೆ ಇದ್ದಾರೆ ಅಂತೇಳಿ ಎರಡೂ ಕ್ಷೇತ್ರ ಗೆಲ್ಲುವಂಥ ಅನಿವಾರ್ಯತೆ ಕೂಡ ಕಾಂಗ್ರೆಸ್ಗೆ ಇರ್ತಕ್ಕಂಥದ್ದು. ಮಧು, ಇಲ್ಲಿ ಸರ್ಕಾರಕ್ಕೇನು ಥ್ರೆಟ್ ಅಲ್ಲ, ಆದರೆ ದಿಕ್ಸೂಚಿ ಅನ್ನುವಂಥದ್ದು ಅಲ್ಲ. ಬಟ್ ಎರಡೂ ಪಕ್ಷಗಳಿಗೂ ಒಂದು ಮೆಸೇಜ್ ಅನ್ನ ಕೊಡೋದಕ್ಕೆ ರಾಜ್ಯದ ಜನತೆಗೆ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೇಗೆ ಯೂಸ್ ಮಾಡ್ಕೊಬೋದು? ಸಂಪ್ರದಾಯ ಯಾರು ಸತ್ತಿರ್ತಾರಲ್ಲ ಅಥವಾ ಯಾರ ಸ್ಥಾನ ತೆರವಾಗಿರ್ತಾರಲ್ಲ ಅವರು ಮನೆಯವರಿಗೆ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲೇ ನಡ್ಕೊಂಬಂದಿರೋದು. ಮತ್ತು ಸಹಜವಾಗಿ ಆಡಳಿತಾರೂಢ ಪಕ್ಷಕ್ಕಿರುವಂಥ ಬಲದ ಹಿನ್ನೆಲೆಯಲ್ಲಿ ಈಸಿಯಾಗಿ ಉಪಚುನಾವಣೆ ಕೂಡ ಯಾರ ಪರವಾಗಿ ಆಗುತ್ತೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಯಾಕಂದರೆ ಇಡೀ ಒಂದು ಶಕ್ತಿ ಎಲ್ಲವನ್ನು ಕೂಡ ಅಲ್ಲಿ ವಹಿಸ್ಬೋದು ಅನ್ನೋ ಲೆಕ್ಕಾಚಾರಕ್ಕೆ. ಆದರೆ ಈ ಸಲ ಅದು ಎಲ್ಲಿಯವರೆಗೆ ಈಗ ಕುಟುಂಬ ರಾಜಕಾರಣವನ್ನು ಈಕ್ವೇಷನ್ನ ನೋಡೋದಾದರೆ ಶಾಮನೂರು ಅವರು ಇರೋವರೆಗೂ ಕೂಡ, ಯಾಕಂದರೆ ಅವರು ಕಷ್ಟ ಕಾಲದಲ್ಲೂ ಕೂಡ ಕಾಂಗ್ರೆಸ್ಗೆ ಖಜಾಂಚಿ ಆಗಿ ಜೊತೆಯಾಗಿದ್ದವರು, ಅವ್ರದ್ದೇ ಬೇರೆ ಸ್ಟೇಚರ್ ಇತ್ತು. ಸೊ ಆ ಕಾರಣಕ್ಕೆ ಅಲ್ಲೇ ಬರೀ 50,000 ಇದ್ದರೂ ಕೂಡ ಲಿಂಗಾಯತರು,
83,000 ಮುಸ್ಲಿಮ್ಸು, SC/ST 45,000, ಈ ಎಲ್ಲ ಈಕ್ವೇಷನ್ಗಳ ಹೊರತಾಗಿ ಕುರುಬರು ಒಂದು 25,000, ಇಷ್ಟೆಲ್ಲ ಈಕ್ವೇಷನ್ ಅಂದರೆ 1.5 ಲಕ್ಷ ಇರುವಂತಹ ಅಹಿಂದ ವೋಟ್ ಬ್ಯಾಂಕ್ ಇದ್ದರೂ ಕೂಡ ಶಾಮನೂರು ಅವರ ಇಂಡಿವಿಜುವಲ್ ಸ್ಟೇಚರ್ಗೋಸ್ಕರ ಇಷ್ಟೆಲ್ಲ ದಿವಸ ಅಲ್ಲಿ ರೂಲ್ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಈಗ ಸಹಜವಾಗಿ ಅವರ ಹಿರಿತನ ಅನ್ನುವಂಥದ್ದು ಯಾವುದೇ ಸವಾಲಿಲ್ಲ ಪಕ್ಷಕ್ಕೆ. ಸೊ ಈಗ ರಿಯಲ್ ವೋಟ್ ಬ್ಯಾಂಕ್ ಆಗಿರುವಂಥ ನಮಗೂ ಕೂಡ ಪ್ರಾತಿನಿಧ್ಯವನ್ನು ಕೊಡಿ, ಮತ್ತು ಯಾಕೆ ಕಂಟಿನ್ಯೂ ಮಾಡ್ತಾರೆ, ಹೊಸ ಕಾರ್ಯಕರ್ತರು ಬೆಳೆಯೋದು ಬೇಡವಾ, ಶಿಗ್ಗಾವಿನಲ್ಲಿ ಆಗಲಿಲ್ವ ಈಗ, ಅದೇ ರೀತಿ ಇಲ್ಲೂ ಕೂಡ ಒಂದು ಗೆಲುವಿನ ಒಂದು ಹಳಿಗೆ ನಮ್ಮನ್ನು ತಗೊಂಬನ್ನಿ ಅನ್ನೋ ಲೆಕ್ಕಾಚಾರದಲ್ಲಿ ಕೇಳುವಂತಹ ಒಂದು ಮುನ್ನೆಲೆಗೆ ಈಗ ಬಂದಿದೆ. ಸೊ ಈ ಹಿನ್ನೆಲೆಯಲ್ಲಿ ಪಕ್ಷ ಯಾವ ರೀತಿ ಈ ಸಲ ಕನ್ಸಿಡರ್ ಮಾಡುತ್ತೆ, ಪ್ರಬಲ ಜಾತಿ, ಯಾಕಂದರೆ ಸಿದ್ದರಾಮಯ್ಯ ಅವರು ಶಾಮನೂರು ಅವರ ಬರ್ತ್ಡೇ ದಿವಸ ನೀವು ಸ್ಪರ್ಧಿಸ್ತೀರಾ ಅಂತ ಇನ್ನೊಂದ್ಸಲ ಒಂದೇ ಒಂದು ಮಾತು ಹೇಳಿದರೆ ಬಿ ಫಾರ್ಮ್ ನಿಮ್ಮ ಮನೆಗೆ ಬರುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದರು. ಅದು ಈ ಸಲ ಅವರಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಪಕ್ಷ ಯಾವ ನಿರ್ಧಾರವನ್ನು ತೆಗೆದುಕೊಡುತ್ತೆ ಭವಿಷ್ಯದ ಲೆಕ್ಕಾಚಾರದಿಂದ, ಯಾಕಂದರೆ ಮನೆಯಲ್ಲಿ MP MLA ಎಲ್ಲ ಕೊಟ್ಟಾಗಿದೆ, ಮತ್ತೊಂದನ್ನು ಯಾಕೆ ಕೊಡಬೇಕು ಅನ್ನೋ ಲೆಕ್ಕಾಚಾರ ಬಂದರೆ, ಯಾಕಂದರೆ ಕಡೆ ಸಲ ಏನೇ ಪ್ರತಿರೋಧ ಇದ್ದರೂ ಕೂಡ ಅಥವಾ ಜಾತಿ ಇಕ್ವೇಷನ್ ಇದ್ದರೂ ಕೂಡ ಕುಟುಂಬಕ್ಕೆ ಪ್ರಾತಿನಿಧ್ಯ ಕೊಡಬೇಕು ಅಂತ ಕೊಟ್ಟಾಯಿತು MP ಟಿಕೆಟನ್ನು. ಸೊ ಈ ಸಲ ಈಕ್ವೇಷನ್ನ ಬದಲಿಸುತ್ತಾ ಅನ್ನೋ ಒಂದು ಕುತೂಹಲ ಇದ್ದೇ ಇದೆ. ಜೊತೆಗೆ ಇನ್ನು BJPಯಲ್ಲಿ ಸಹಜವಾಗಿ ಕಳಸಲ ಸಿದ್ದೇಶ್ವರೆಲ್ಲ ಸೋತಿರೋದ್ರಿಂದ ಸೊ ಅವಕಾಶ ಸಿಕ್ಕರೆ ನಮ್ಮ ಫ್ಯಾಮಿಲಿಯಿಂದ ಟ್ರೈ ಮಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಮತ್ತು ಈ ಸಲ ಪಟೇಲ್ ಹೇಳಿದಂತೆ ವಿಜೇಂದ್ರ ಅವರಿಗೂ ಕೂಡ ಒಂದು ಪ್ರತಿರೋಧವನ್ನು ಕೊಡಬೇಕಾಗತ್ತೆ, ಯಾಕಂದರೆ ಕಳಸಲೆಲ್ಲ ಹೊಂದಾಣಿಕೆ ಆಗೋಯ್ತು, ಅದಕ್ಕೆ MP ಸೀಟಲ್ಲಿ ಹೆಂಗೆ ಅಯೋಮಯ ಆಗೋಯ್ತು ಅಂತೆಲ್ಲ ಆರೋಪಗಳಿರೋದ್ರಿಂದ ರಾಜಕೀಯವಾಗಿ BJPಗೂ ಕೂಡ ಒಂದು ಸವಾಲು. ಅಟ್ಲೀಸ್ಟ್ ಗೆಲ್ಲಕ್ಕಾಗುತ್ತೋ ಬಿಡುತ್ತೋ, ಆದರೆ ಒಂದು ಪ್ರಬಲ ಪ್ರತಿರೋಧವನ್ನು, ಒಂದು ಪಾರದರ್ಶಕ ಪ್ರತಿರೋಧವನ್ನು ತೋರಿಸಬೇಕಾದಂಥ ಒಂದು ಒತ್ತಡ BJPಯಲ್ಲೂ ಇದೆ. ಇನ್ನು ಬಾಗಲಕೋಟೆಯಲ್ಲಿ ಅಲ್ಲೂ ಕೂಡ ಅಹಿಂದ ಮತವರ್ಗವೇ ನಿರ್ಣಾಯಕ, ಪಂಚಮಸಾಲಿ ಅಥವಾ ರೆಡ್ಡಿ ಲಿಂಗಾಯತರು ಇವರೆಲ್ಲ ಇದ್ದರೂ ಕೂಡ ಅಂತಿಮವಾಗಿ ಅಲ್ಲೂ ಕೂಡ ಕುರುಬ, SC/ST, ಮುಸ್ಲಿಮಿ ಎಲ್ಲ ಇಕ್ವೇಷನ್ ಆಧಾರದಲ್ಲಿ ಇಲ್ಲಿ ಯಾವ ರೀತಿ ಏನು ಆಂತರಿಕ ಕಿತ್ತಾಟಗಳ ಹೊರತಾಗಿ ಕಾಂಗ್ರೆಸ್ ಯಾವ ರೀತಿ ಮನ್ನಣೆಯನ್ನು ಕೊಡುತ್ತೆ, ಮತ್ತು BJP ಪಟೇಲ್ ಹೇಳಿದಂತೆ ಜಿಲ್ಲಾ ರಾಜಕೀಯ ಮತ್ತು ಮುಂದಿನ ಮಂತ್ರಿಮಂಡಲದ ಈಕ್ವೇಷನ್ ಎಲ್ಲ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ ಅಲ್ಲಿನ ಸ್ಥಳೀಯ ರಾಜಕಾರಣ ಅನ್ನೋದು ಕೂಡ ಕುತೂಹಲ ಆಗಿದೆ. ಆದರೆ ಎರಡರಲ್ಲಿ ಒಂದನ್ನಾದರೂ ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ BJPಗಿದೆ. ಆದರೆ ಎರಡನ್ನೂ ಕೂಡ ಈಸಿಯಾಗಿ ಗೆಲ್ತೀವಿ. ಸೊ ಈ ಮೂಲಕ ಇಂಥ ಸಂದರ್ಭದಲ್ಲೂ ಕೂಡ ಎಕ್ಸ್ಪೆರಿಮೆಂಟ್ಗೆ ಅವಕಾಶ ಆಗಲಿಲ್ಲ ಅಂತಂದರೆ ಇನ್ಯಾವಾಗ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಎರಡೂ ಜಿಲ್ಲೆಯ ಏನು ಕಾಂಗ್ರೆಸ್ನ ನಾಯಕರುಗಳು ಸ್ಥಳೀಯವಾಗಿ ಲೆಕ್ಕಾಚಾರವನ್ನು ಹಾಕ್ಕೊಂಡು ಒತ್ತಡವನ್ನು ಇಲ್ಲಿನ ರಾಜ್ಯ ಹೈಕಮಾಂಡ್ ಮೇಲೆ ಹಾಕ್ತಾ ಇದ್ದಾರೆ. ಸೊ ಇಲ್ಲಿನ ರಾಜ್ಯ ಹೈಕಮಾಂಡ್ ಅಥವಾ ಪ್ರಬಲ ನಾಯಕರು, ಯಾಕಂದರೆ ಸಿದ್ದರಾಮಯ್ಯ ಹೋದಂಥ ಸಂದರ್ಭದಲ್ಲಿ ಏನು ಬಾಗಲಕೋಟೆಯಲ್ಲಿ ಮೇಟಿ ಅವರ ಸ್ಥಾನವನ್ನು ತೆರವಾಗಿರುವಂಥ ಅವ್ರದ್ದೇ ಸಮುದಾಯದ ಏನು ಸ್ಥಾನ ಆಗಿರೋದ್ರಿಂದ ಅಲ್ಲಿ ಈಸಿಯಾಗಿ ಒಂದು ಸಲ ಹೋಗಿ ಬಂದರೆ ಸಾಕು, ಅದೇನು ಗೆಲುವು ದೊಡ್ಡ ವಿಚಾರ ಆಗಲ್ಲ ಅನ್ನೋ ಲೆಕ್ಕಾಚಾರ ಇರೋದ್ರಿಂದ ಯಾರಿಗೆ ಟಿಕೆಟು, ಪಕ್ಷದ ಅಧ್ಯಕ್ಷರ ನಿಷ್ಕರ್ಷೆಯೋ ಅಥವಾ ಸಿದ್ದರಾಮಯ್ಯ ಅವರ ಒಂದು ಆಯ್ಕೆ ಅನ್ನುವಂಥದ್ದು ಕುತೂಹಲ ಕಾಣಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅನ್ನುವಂಥದ್ದು. ಧನ್ಯವಾದ ಮಧುವಾಗಿ ಇಷ್ಟು ತನಕ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾರೆ News 18, ಜಾಲ ನಮ್ಮದು, ಬಲ ನಿಮ್ಮದು.